ರಾಜಕೀಯದ ನಡುವೆ ಪೊಲೀಸ್ ಆಪರೇಷನ್ ನಡೆದಿದೆ. ಐಜಿಪಿ ಲಾಭೋರಾಮ್ ಗುಪ್ತಾ ದಳದ ಹೊಸ ಮುಖ್ಯಸ್ಥ ಯಾರು ಗೊತ್ತಾ? ಹಾಲಿ ಮುಖ್ಯಸ್ಥ ಎಸ್ ರವಿ ಕೆಎಸ್ಆರ್ಪಿಗೆ ಡಿಜಿಪಿಯಾಗಿ ವರ್ಗಾವಣೆ. ಕೇಂದ್ರ ವಲಯದ ಡಿಐಜಿಯಾಗಿ ಮಾಜಿ ಸಚಿವ ರಾಜಣ್ಣ ಅವರ ಅಳಿಯ ಎಸ್ ಗಿರೀಶ್ ಅವರು ನೇಮಕ ಆಗಿದ್ದಾರೆ. ರಾಜಕೀಯ ಲೆಕ್ಕಾಚಾರದ ಸುಳಿವು ಸಿಕ್ಕಿದೆ ಇದರಲ್ಲಿ. ಎಸ್ ವೀಕ್ಷಕರೇ, ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್. ನಾನು ಕಾವ್ಯ ಹೆಗಡೆ. ರಾಜ್ಯ ಆಡಳಿತಾರೂಢ ಪಕ್ಷದಲ್ಲಿ ಅಧಿಕಾರ ಚದುರಂಗದ ಆಟ ಜೋರಾಗಿದೆ. ಇದೇ ಹೊತ್ತಿನಲ್ಲಿ ರಾಜ್ಯ ಗುಪ್ತದಳದ ಮುಖ್ಯಸ್ಥರನ್ನ ದಿಢೀರಂತ ಬದಲಾಯಿಸಿದೆ ಸರ್ಕಾರ. ಮಾಜಿ ಸಚಿವ ಕೇಂದ್ರ ರಾಜಣ್ಣ ಅವರ ಅಳಿಯನಿಗೆ ಪ್ರಭಾವಿ ಹುದ್ದೆಯನ್ನು ನೀಡಲಾಗಿದೆ. ರಾಜ್ಯ ಗುಪ್ತದಳ ಮುಖ್ಯಸ್ಥರಾಗಿದ್ದಂತಹ ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕ ಎಸ್ ರವಿ ಅವರನ್ನ ಸಶಸ್ತ್ರ ಮೀಸಲು ಪಡೆಯ ಅಂದ್ರೆ ಕೆಎಸ್ಆರ್ಪಿ ಈ ಒಂದು ಹುದ್ದೆಯ ಎಡಿಜಿಪಿ ಹುದ್ದೆಗೆ ವರ್ಗಾವಣೆ ಮಾಡಲಾಗಿದೆ. ಗುಪ್ತದಳದ ನೂತನ ಸಾರಥಿಯಾಗಿ ಕೇಂದ್ರ ವಲಯದ ಐಜಿಪಿ ಲಾಭೋರಾಮ್ ಅವರನ್ನ ನೇಮಿಸಿ ಮಂಗಳವಾರ ರಾತ್ರಿ ಸರ್ಕಾರ ಆದೇಶವನ್ನ ನೀಡಿದೆ. ಇನ್ನು ಕೇಂದ್ರ ವಲಯದ ಡಿಐಜಿಯಾಗಿ ಮಾಜಿ ಸಚಿವ ಮಧುಗಿರಿ ಕ್ಷೇತ್ರದ ಒಂದು ಕಾಂಗ್ರೆಸ್ ಹಿರಿಯ ಶಾಸಕ ಕೇಂದ್ರ ರಾಜಣ್ಣ ಅವರ ಅಳಿಯ ಐಪಿಎಸ್ ಅಧಿಕಾರಿ ಎಸ್ ಗಿರೀಶ್ ಅವರನ್ನ ಸರ್ಕಾರ ನಿಯೋಜನೆಯನ್ನ ಮಾಡಿದೆ. ಇನ್ನು ಹಲವು ವರ್ಷಗಳಿಂದ ಕೇಂದ್ರ ವಲಯ ಐಜಿಪಿ ದರ್ಜೆಯನ್ನ ಇದೇ ಮೊದಲ ಬಾರಿಗೆ ಡಿಐಜಿ ಸ್ಥಾನದ ಕೆಳ ಹಂತಕ್ಕೆ ಇಳಿಸಲಾಗಿದೆ. ರಾಜ್ಯದ ಆಡಳಿತಾರೂಢ ಕಾಂಗ್ರೆಸ್ ಸರ್ಕಾರದಲ್ಲಿ ರಾಜಕೀಯ ಚಟುವಟಿಕೆಗಳು ಬಿರುಸುಗೊಂಡಿರುವಂತಹ ಇದೇ ಒಂದು ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಮಹತ್ವದ ಬದಲಾವಣೆಯನ್ನ ಮಾಡಲಾಗಿದೆ. ಅದರಲ್ಲೂ ರಾಜ್ಯ ಗುಪ್ತದಳದ ಮುಖ್ಯಸ್ಥರ ಸ್ಥಾನ ಪಲ್ಲಟ ಇಲಾಖೆಯಲ್ಲಿ ಭಾರಿ ಸಂಚಲನವನ್ನ ಮೂಡಿಸಿದೆ. ಮಾವನ ಸಲುವಾಗಿ ಅಳಿಯನಿಗೆ ಉನ್ನತ ಸ್ಥಾನವನ್ನ ನೀಡಲಾಗ್ತಾ ಇದೆ. ತಮ್ಮ ಆಪ್ತನ ಮನವೊಲಿಸಲಿಕ್ಕೆ ಆ ಒಂದು ಸಲುವಾಗಿ ರಾಜಣ್ಣ ಅವರು ಅಳಿಯ ಹಾಗೂ ಡಿಐಜಿ ಎಸ್ ಗಿರೀಶ್ ಅವರಿಗೆ ಪ್ರಭಾವಿ ಹುದ್ದೆಯನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೀಡಿದ್ದಾರೆ ಅಂತ ಹೇಳಿ ಮಾತುಗಳು ಪೊಲೀಸ್ ವಲಯದಲ್ಲಿ ಕೇಳಿ ಬರ್ತಾ ಇದ್ದಾವೆ. ಕಳೆದ ಒಂದು ಜನವರಿಯಲ್ಲಿ ಸೇವಾ ಹಿರಿತಿನ ಆಧಾರದ ಮೇರೆಗೆ ಎಸ್ಪಿ ಹುದ್ದೆಯಿಂದ ಡಿಐಜಿಯಾಗಿ 2012ನೇ ಸಾಲಿನ ಐಪಿಎಸ್ ಅಧಿಕಾರಿ ಗಿರೀಶ್ ಅವರಿಗೆ ಮುಂಬಡ್ತಿ ಸಿಕ್ಕಿತ್ತು. ನಂತರ ಹೊಸದಾಗಿ ರಚನೆ ಮಾಡಲಾಗಿದ್ದಂತ ಮಾದಕ ವಸ್ತು ನಿಗ್ರಹ ಕಾರ್ಯಪಡೆ ಅಂದ್ರೆ ಎಎನ್ಎಎಫ್ ಈ ಒಂದು ಮುಖ್ಯಸ್ಥ ಹೊಣೆಗಾರಿಕೆ ಅವರ ಹೆಗಲ ಮೇಲಿತ್ತು. ಆದ್ರೆ ಪದೋನ್ನತಿ ಬಳಿಕ 1 ತಿಂಗಳ ಸುದೀರ್ಘ ರಜೆ ಪಡೆದಿದ್ದಂತ ಅವರು ವಿರಾಮದ ನಂತರ ಫೆಬ್ರವರಿಯಲ್ಲಿ ಕರ್ತವ್ಯಕ್ಕೆ ಮರಳಿದ್ರು. ಎಸ್, ಈಗ ಕೇಂದ್ರ ವಲಯ ಡಿಐಜಿಯಾಗಿ ಗಿರೀಶ್ ಅವರನ್ನ ಸರ್ಕಾರ ನೇಮಕ ಮಾಡಿದೆ. ಕೇಂದ್ರ ವಲಯದ ವ್ಯಾಪ್ತಿಗೆ ರಾಜಣ್ಣ ಪ್ರತಿನಿಧಿಸುವಂತಹ ಮಧುಗಿರಿ ಕ್ಷೇತ್ರ ಕೂಡ ಬರುತ್ತೆ. ಇನ್ನು ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರು ಹಾಗೂ ಎಡಿಐಜಿ ಕಾನೂನು ಮತ್ತು ಸುವ್ಯವಸ್ಥೆ ಅಷ್ಟೇ. ಕೇಂದ್ರ ವಲಯ ಐಜಿಪಿ ಹುದ್ದೆ ಅತ್ಯಂತ ಪ್ರಭಾವಿ ಹುದ್ದೆ. ರಾಜಧಾನಿಯ ನೆರೆಹೊರೆಯ ಜಿಲ್ಲೆಗಳು ಕೇಂದ್ರ ವಲಯದ ಸರಹದ್ದಿಗೆ ಅದು ಕೂಡ ಒಳಗಾಗುತ್ತೆ. ಹೀಗಾಗಿ ಅದು ಸಖತ್ ಪವರ್ಫುಲ್ ಸ್ಥಾನವಾಗಿದೆ. ನಿಮ್ಗೆ ಏನನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್. ಸುದ್ದಿ ನಿಮ್ಮದು, ವೇಗ ನಮ್ಮದು.